ಹಾಯ್ ಫ್ರೆಂಡ್ಸ್, ಬೆಂಗಳೂರಲ್ಲಿದ್ದು ಇದು ಬೋರ್ ಆಗಿದೆ ಅಂತ ಹೇಳಿದ್ರೆ ನಾನೀಗ ಹೇಳ್ತಕ್ಕಂಥ ಪ್ಲೇಸ್ಗೆ ನೀವು ಹೋದರೆ ಡೆಫಿನೆಟ್ಲಿ ನೇಚರ್ನ ಎಂಜಾಯ್ ಮಾಡಿಕೊಂಡು ನೀವು ಡೆಫಿನೆಟ್ಲಿ ವಾಪಸ್ ಬರ್ತೀರಾ. ಇದು ಬೆಂಗಳೂರಿಂದ ಕೇವಲ 70 ಕಿಲೋಮೀಟರ್ ಡಿಸ್ಟೆನ್ಸು ತುಮಕೂರು ರೋಡ್ನಲ್ಲಿ ಬರುತ್ತೆ. ಆ್ಯಕ್ಚುಲಿ ನಾವು ಮನೆ ಬಿಟ್ಟಿದ್ದು 8:30 ಸುಮಾರಿಗೆ. 8:30ರಿಂದ ಮನೆ ಬಿಟ್ವಿ. ಮನೆ ಬಿಟ್ಟು ಅಲ್ಲಿಗೆ ರೀಚ್ ಆಗೋ ಅಷ್ಟರಲ್ಲಿ 11 o'clock ಆಯಿತು. ನಾವು ಅರ್ಧ ಗಂಟೆ ಟಿಫನ್ಗೆ ನಿಲ್ಸ್ಕೊಂಡ್ವಿ. ಹಾಗೆ ನಾವು ಫಸ್ಟ್ ರೀಚ್ ಆಗಿದ್ದು ದೇವರಾಯನದುರ್ಗ ಬೆಟ್ಟ. ದೇವರಾಯನದುರ್ಗ ಬೆಟ್ಟ ಎಂಟ್ರೆನ್ಸ್ ತೊಗೊಂಡು ಅಲ್ಲಿಂದ ಒಳಗಡೆ ಹೋದರೆ ರೋಡ್ ಮಾತ್ರ ಸೂಪರಾಗಿರುತ್ತೆ. ಡ್ರೈವಿಂಗ್ ಸ್ಕಿಲ್ ಗೊತ್ತಿರೋರ್ಗೆ ಮಾತ್ರ ಈ ಪ್ಲೇಸ್ ಏನಿದೆ ಡ್ರೈವಿಂಗ್ ಮಾಡೋದಕ್ಕೆ ತುಂಬಾ ಮಜಾ ಕೊಡುತ್ತೆ. ಯಾಕಂದರೆ ತುಂಬ ಬೆಂಡ್ಸ್ಗಳಿದೆ, ಒಳ್ಳೆ ಘಾಟ್ ಸೆಕ್ಷನ್ ಇದ್ದಂಗಿದೆ. ಏರ್ ಪಿನ್ ಬೆಂಡ್ಸ್ ಎಲ್ಲ ಬರುತ್ತೆ. ನೇಚರ್ ಮಾತ್ರ ಸೂಪರಾಗಿದೆ. ಎಲ್ಲ ಸೀನ್ರಿಗಳನ್ನು ನೋಡಿಕೊಂಡು ನೀವು ಡ್ರೈವ್ನ ಎಂಜಾಯ್ ಮಾಡ್ಬೋದು. ನಾವು ರೀಚ್ ಆದ್ವಿ ದೇವರಾಯನದುರ್ಗ ಬೆಟ್ಟದ ಭೋಗ ನರಸಿಂಹಸ್ವಾಮಿ ದೇವಸ್ಥಾನ. ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನಾವು ನರಸಿಂಹದೇವ್ರನ್ನ ನೋಡಿದ್ವಿ, ಕಣ್ ತುಂಬ್ಕೊಂಡ್ವಿ. ಅಲ್ಲಿಂದ ಸ್ವಲ್ಪ ಆಚೆ ಬಂದು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡ್ವಿ. ಕಲ್ಯಾಣಿ ಇತ್ತು. ಕಲ್ಯಾಣಿ ಮಾತ್ರ ಸ್ವಲ್ಪ ಗಲೀಜಾಗೇ ಇತ್ತು. ಫ್ಯಾಮಿಲಿ ಜೊತೆ ಹಂಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕಾಲ ಕಳ್ಕೊಂಡ್ವಿ. ಹಾಗೆ ಫ್ಯಾಮಿಲಿ ಜೊತೆ ಸ್ವಲ್ಪ ಸ್ನ್ಯಾಪ್ಸ್ಗಳನ್ನು ತೊಗೊಂಡ್ವಿ ಅಲ್ಲೇ ಬೆಟ್ಟದ ತುದೀಲಿ. ತುಂಬ ಚೆನ್ನಾಗಿತ್ತು ಸೀನ್ರಿ ಮಾತ್ರ. ಬೆಳಿಗ್ಗೆ ಆಗಿರೋದ್ರಿಂದ ಒಳ್ಳೆ ವ್ಯೂ ಸಿಗ್ತಾಯಿತ್ತು ನಮಗೆ. ಅಲ್ಲಿಂದ ನಾವು ಹೊರಟ್ವಿ ಟುವರ್ಡ್ಸ್ ನಾಮದ ಚಿಲುಮೆ ಇಲ್ಲಿಂದ ನಿಮಗೆ ಸುಮಾರು ಒಂದು 5 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಸಿಗುತ್ತೆ. ಕಾರಲ್ಲಿ, ಬೈಕಲ್ಲಿ ಹೇಗೆ ಬೇಕಾದರೂ ಹೋಗ್ಬೋದು. ರೋಡ್ ಮಾತ್ರ ಸೂಪರಾಗಿದೆ. ಈ ನಾಮದ ಚಿಲುಮೆಯಲ್ಲಿ ನಿಮಗೆ ಪ್ರಾಣಿಗಳು ನೋಡೋಕ್ಕೆ ಸಿಗುತ್ತೆ. ಪ್ರಾಣಿಗಳಂದರೆ ಜಾಸ್ತಿ ಏನಿಲ್ಲ, ಜಿಂಕೆ ಮತ್ತು ಕೋತಿಗಳು ಸಿಗುತ್ತೆ. ಇದೇ ಥರ ನಾವು ಕೂಡ ಒಳಗಡೆ ಎಂಟ್ರಿ ತೊಗೊಂಡ್ವಿ. ಎಂಟ್ರಿ ಫೀಸು ನಿಮಗೆ 20 ರೂಪೀಸ್ ಇರುತ್ತೆ ಇಲ್ಲಿ ಪರ್ ಪರ್ಸನ್ನು. ನೀವು ಹಂಗೆ ಹೋದರೆ ನಿಮಗೆ ಈ ಜಿಂಕೆಗಳೆಲ್ಲ ಅಲ್ಲಿ ಮೇಯ್ತಾ ಇರುತ್ತೆ. ನಿಮ್ಮ ಹತ್ರ ಏನಾದರೂ ಫುಡ್ಗಳಿದ್ರೆ ಜಿಂಕೆಗೆ ನೀವು ಅದನ್ನು ಫೀಡ್ ಮಾಡ್ಬೋದು. ಬಾಳೆಹಣ್ಣು ಅಥವಾ ಏನಾದರೂ ನಿಮ್ಮ ಹತ್ರ ಏನಿರುತ್ತೋ ಅದನ್ನು ನೀವು ಫೀಡ್ ಮಾಡ್ಬೋದು. ಇಲ್ಲಾಂದ್ರೆ ಅವ್ರ ಪಾಡಿಗೆ ಅವು ಮೇಯ್ತಾ ಇರ್ತವೆ. ಅಲ್ಲೂ ಕೂಡ ಮೊನ್ಯುಮೆಂಟ್ಸ್ಗಳಿತ್ತು. ಅಲ್ಲೂ ಕೂಡ ನಾವು ಸ್ನ್ಯಾಪ್ಸ್ಗಳನ್ನು ತೊಗೊಂಡ್ವಿ ಫ್ಯಾಮಿಲಿ ಜೊತೆ. ಸೂಪರಾಗಿತ್ತು ಪ್ಲೇಸ್ ಮಾತ್ರ. ಕಪಲ್ಸ್ ಬಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಇಲ್ಲಿ. ಅಂಥ ಒಳ್ಳೆ ಪ್ಲೇಸ್ ಇದು. ಸೀನ್ರಿಗಳು ಇಲ್ಲೂ ಕೂಡ ಚೆನ್ನಾಗಿದೆ. ಆ್ಯಕ್ಚುಲಿ ಈಗ ನಾನು ತೋರಿಸ್ತಾ ಇರೋದು ನಾಮದ ಚಿಲುಮೆ ಅಂತ ಹೇಳ್ಬಿಟ್ಟು ಒನ್ ಆಫ್ ದಿ ಇಂಪಾರ್ಟೆಂಟ್ ಪ್ಲೇಸ್ ಇಲ್ಲಿ. ಇದರಿಂದನೇ ಇದಕ್ಕೆ ಈ ಹೆಸರು ಬಂದಿರೋದು. ಇಲ್ಲಿ ಏನಾಗಿದೆ ಅಂದರೆ ರಾಮ ವನವಾಸಕ್ಕೆ ಬಂದಾಗ, ರಾಮ ಲಕ್ಷ್ಮಣ ಸೀತಾ ವನವಾಸಕ್ಕೆ ಬಂದಾಗ ಹಣೆಗೆ ತಿಲಕ ಇಡೋದಕ್ಕೆ ನೀರು ಇರೋದಿಲ್ಲ. ಸೊ ರಾಮ ಏನು ಮಾಡ್ತಾನೆ, ತನ್ನ ಬಾಣನ ತೊಗೊಂಡು ಇಲ್ಲಿಗೆ ಬಿಡ್ತಾನೆ. ಬಿಲ್ಲಿಂದ ಬಿಟ್ಟಾಗ, ಬಂಡೆಗೆ ಬಿಟ್ಟಾಗ ಇಲ್ಲಿ ಒಂದು ನೀರಿನ ಬುಗ್ಗೆ ಬರುತ್ತೆ. ಅದೇ ಈಗ ನಾಮದ ಚಿಲುಮೆ ಆಗಿದೆ. ಅದು ನೀರು ಸತತವಾಗಿ ಅಂದರೆ ವರ್ಷ ಪೂರ್ತಿ 24 ಗಂಟೆ ಕಂಟಿನ್ಯೂಸ್ ಆಗಿ ಹರಿತಾ ಇರುತ್ತೆ. ತುಂಬ ಜೋರಾಗೇನು ಹರಿಯಲ್ಲ, ನಿಧಾನಕ್ಕೆ ಹರಿಯುತ್ತೆ, ಬಟ್ ಕಂಟಿನ್ಯೂಸ್ ಆಗಿ ಹರಿಯುತ್ತೆ. ಅಲ್ಲಿಂದ ನಾವು ಹೊರಟಿದ್ದು ಬಂದ್ಬಿಟ್ಟು ಮಂದಾರಗಿರಿ ಬೆಟ್ಟ. ಇಲ್ಲಿಂದ ಸುಮಾರು 15 ಕಿಲೋಮೀಟರ್ ಇದೆ. 15 ಸೂಪರಾಗಿರ್ತಕ್ಕಂಥ ಪ್ಲೇಸ್ ಫ್ರೆಂಡ್ಸ್. ಡೆಫಿನೆಟ್ಲಿ ಈ ಪ್ಲೇಸ್ನ ಮಾತ್ರ ವಿಸಿಟ್ ಮಾಡಲೇಬೇಕು. ಇಲ್ಲಿ ನಿಮಗೆ ಒಳ್ಳೊಳ್ಳೆ ಪ್ಲೇಸ್ ಸೀನ್ರಿಗಳು ಸಿಗುತ್ತೆ. ಸಕ್ಕತ್ತಾಗಿದೆ ಮಾತ್ರ. ನಾವಿಲ್ಲಿ ತುಂಬಾ ಫೋಟೋಸ್ ತೊಗೊಂಡ್ವಿ. ಮಕ್ಕಳು ಮತ್ತು ಫ್ಯಾಮಿಲಿ, ನನ್ನ ವೈಫು ಎಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ. ನೋಡಿ, ಇಲ್ಲಿ ಬಂದ್ಬಿಟ್ಟು ನಿಮಗೆ ಬೆಟ್ಟ ಸಿಗುತ್ತೆ. ಬೆಟ್ಟ ಇಲ್ಲಿ ನಡ್ಕೊಂಡು ಹೋಗ್ಬೋದು, ಅಥವಾ ನೀವು ಕಾರ್ ತೊಗೊಂಡು ಅಥವಾ ಬೈಕ್ ತೊಗೊಂಡೋದ್ರೆ ಹಿಂದೆಯಿಂದ ಬಂದರೆ ನೀವು ಬೆಟ್ಟದ ತುದಿಗೆ ಬರ್ತೀರಾ. ಬೆಟ್ಟದ ತುದಿಗೆ ಬಂದರೆ ನಾನು ನೆಕ್ಸ್ಟ್ ಏನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಆ ಪ್ಲೇಸ್ ಸಿಗುತ್ತೆ. ನೋಡಿ, ಈ ಪ್ಲೇಸು ನಿಮಗೆ ಬೆಟ್ಟದ ತುದಿಲಿ ಇದೆ. ಇದನ್ನು ನೀವು ಬೆಟ್ಟ ಹತ್ಕೊಂಡು ಕೂಡ ಬರ್ಬೋದು, ಅಥವಾ ಕಾರ್ ತೊಗೊಂಡು ಅಥವಾ ಬೈಕ್ ತೊಗೊಂಡು ಹಿಂದೆಯಿಂದ ಬಂದರೆ ಕೆರೆ ಪಕ್ಕದಲ್ಲಿ ಬರ್ತೀರಾ. ಈ ಪ್ಲೇಸ್ನ ರೀಚ್ ಆಗ್ತೀರಾ. ಏನೊಂದು 5 ಮಿನಿಟ್ಸ್ ಜರ್ನಿ ಅಷ್ಟೇ ಕೆಳಗಡೆಯಿಂದ ಮೇಲ್ಗಡೆಗೆ. ಸ್ವಲ್ಪ ಕರ್ವಿಂಗ್ ಇದೆ, ನೋಡ್ಕೊಂಬರ್ಬೇಕು. ಚೆನ್ನಾಗಿದೆ ಪ್ಲೇಸು. ನೋಡಿ, ಇಲ್ಲಿ ಬುದ್ಧ, ಇದು ಜೈನ್ ಟೆಂಪಲ್ ಆ್ಯಕ್ಚುಲಿ, ತುಂಬ ತುದಿಲಿದೆ ಇದು. ಇಲ್ಲಿ ಬುದ್ಧ ಬೋಧಿ ಮರದ ಕೆಳಗಡೆ ಕುತ್ಕೊಂಡು ತನ್ನ ಊರಿನವ್ರಿಗೆ ಅಥವಾ ಈ ಜನಗಳಿಗೆ ಬೋಧನೆನ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಾಣಿ ಪಕ್ಷಿಗಳೆಲ್ಲ ಬಂದು ಅಲ್ಲಿ ಅವರ ಬೋಧನೆನ ಕೇಳ್ತಾ ಇರೋವಂಥ ಒಂದು ಪ್ರತೀಕವನ್ನು ಮಾಡಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಕಣ್ ತುಂಬ್ಕೊಳ್ಳಿ. ದೂರದಿಂದ ನೋಡಿದ್ರೆ ಇದು ತುಂಬ ರಿಯಾಲಿಟಿಯಾಗಿ ಕಾಣಿಸುತ್ತೆ, ಬಟ್ ಹತ್ರದಿಂದ ಬಂದಾಗ ನೋಡಿದಾಗ ಇದೆಲ್ಲ ಫುಲ್ಲು ಆರ್ಟಿಫಿಷಿಯಲು. ಮರ ಕೂಡ ಆರ್ಟಿಫಿಷಿಯಲು. ಇಲ್ಲೂ ಕೂಡ ಒಂದೆರಡು ಸ್ನ್ಯಾಪ್ಸ್ಗಳನ್ನು ತೊಗೊಂಡ್ವಿ ಫ್ಯಾಮಿಲಿ ಜೊತೆ. ಪಕ್ಕದಲ್ಲೇ ಇಳ್ಕೊಂಬರ್ಬೇಕಾದ್ರೆ ಒಂದು ಕೆರೆ ಸಿಗುತ್ತೆ, ಚಿಕ್ಕದಾದ ಹೊಂಡ. ಸೀನ್ರಿ ಮಾತ್ರ ಸೂಪರಾಗಿರುತ್ತೆ. ಮಕ್ಕಳು ಮಾತ್ರ ತುಂಬಾ ಎಂಜಾಯ್ ಮಾಡ್ತಾರೆ ಈ ಪ್ಲೇಸಲ್ಲಿ. ನೀರನ್ನೆಲ್ಲ ಆಟ ಆಡೋದಕ್ಕೆ ಅವ್ರಿಗೂ ಕೂಡ ತುಂಬಾ ಸಂತೋಷ ಆಗುತ್ತೆ. ನೀರೆಲ್ಲ ಕ್ಲೀನಾಗಿದೆ. ಎಸ್ಪೆಷಲಿ ಇದು ಜೈನ್ ಟೆಂಪಲ್ ಆಗಿರೋದ್ರಿಂದ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಕ್ಚುಲಿ ಇನ್ಸೈಡ್ ದೇವಸ್ಥಾನ ಫೋಟೋ ತೆಗಿಯೋದಕ್ಕೆ ಅವಕಾಶ ಇರಲಿಲ್ಲ. ಆ್ಯಕ್ಚುಲಿ ನಿಮ್ಮ ಹತ್ರ ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಈ ಬೆಟ್ಟಕ್ಕೆ ಬಂದಾಗ ನಿಮ್ಮ ಹತ್ರ ಚೇಂಜ್ಗಳನ್ನ ಇಟ್ಕೊಂಬನ್ನಿ. 10 ರೂಪಾಯಿ, 20 ರೂಪಾಯಿ, 100 ರೂಪಾಯಿ, 50 ರೂಪಾಯಿ, ಎಷ್ಟು ಚೇಂಜ್ ಆಗುತ್ತೋ ಅಷ್ಟು ಇಟ್ಕೊಂಬನ್ನಿ. ಯಾಕಂದರೆ ಇಲ್ಲಿ ಎಂಟ್ರೆನ್ಸ್ ಫೀಸು ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಎಂಟ್ರಿನೇ ತೊಗೊಳಕ್ಕಾಗಲ್ಲ. ಅದರಿಂದ ನಾವಿಲ್ಲಿ ಕರೆಕ್ಟಾಗಿ ಎಂಟ್ರಿ ಫೀಸ್ನ ಕೊಟ್ಬಿಟ್ಟು ಬಂದ್ವಿ. ನೋಡಿ, ಇಲ್ಲಿ ಆ ಬೆಟ್ಟದ ಪಕ್ಕದಲ್ಲೇ ನಿಮಗೆ ತಿನ್ನೋಕ್ಕೆ, ಕುಡಿಯೋಕ್ಕೆ ಸ್ವಲ್ಪ ಶೆಡ್ಗಳ ಥರ ಹಾಕ್ಕೊಂಡು ಮಾರ್ತಾ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ. ನಾವು ಇಲ್ಲಿ
ಬೇಯಿಸಿ ಇದು ಜೋಳನ ತೊಗೊಂಡ್ವಿ. ಜೋಳ ಸ್ವಲ್ಪ ರೋಸ್ಟ್ ಜಾಸ್ತಿ ಆಗಿತ್ತು, ಚೆನ್ನಾಗೇ ಮಾಡ್ತಾರೆ, ಖಾರ ಹಾಕಿ ಕೊಡ್ತಾರೆ, ಸೂಪರಾಗಿತ್ತು. ಗೋಲಿ ಸೋಡಾ ತೊಗೊಂಡ್ವಿ, ಹಾಗೆ ಚುರುಮುರಿ ಅಂತೂ ಮಸ್ತಾಗಿತ್ತು, ಸೂಪರಾಗಿ ಎಂಜಾಯ್ ಮಾಡ್ಕೊಂಡ್ವಿ. ಹಾಗೇ ನೋಡಿ, ನಾನು ಮುಂಚೆ ಹೇಳ್ದಾಗೆ ಈ ರೋಡಿಂದ ನಾವು ಇಳ್ಕೊಂಡು ಈಗ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಆ ಮನೆ ಕಡೆ ಹೋಗ್ಬೇಕಾದ್ರೆ ಅಲ್ಲಿ ಕೆರೆ ಸಿಗುತ್ತೆ ಕರ್ವಲ್ಲಿ, ಸೂಪರ್ ಪ್ಲೇಸು ಫ್ರೆಂಡ್ಸ್. ನೀವೇನಾದರೂ ಸನ್ಸೆಟ್ಟು ಅಥವಾ ಸನ್ರೈಸ್ ಟೈಮಲ್ಲಿ ವ್ಯೂನ ನೋಡಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಈ ಪ್ಲೇಸ್ನ ವಿಸಿಟ್ ಮಾಡಿ. ಕಪಲ್ಸ್ ಬಂದರೆ ತುಂಬಾ ಎಕ್ಸೈಟ್ಮೆಂಟಾಗಿ ಎಂಜಾಯ್ ಮಾಡಿಕೊಂಡು ಮೆಮೊರೇಬಲ್ ಆಗಿ ನಿಮ್ಮ ಲೈಫಲ್ಲಿ ಈ ಪ್ಲೇಸ್ ಉಳಿಯುತ್ತೆ. ಅದನ್ನು ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ, ಬೆಂಗಳೂರಿಂದ ಬಂದು ಒಂದು ದಿನ ಎಂಜಾಯ್ ಮಾಡಿಕೊಂಡು ಬೆಳಿಗ್ಗೆ ಬಂದು ಈವ್ನಿಂಗ್ ಮನೆಗೆ ಹೋಗಿ ಸೇರ್ಕೋಬೇಕು ಅಂದರೆ ಡೆಫಿನೆಟ್ ಕನ್ಸಿಡರ್